ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ಈ ದಿನ ನಾವು ನೋಡೋದಾದರೆ ಅನೇಕ ಮಕ್ಕಳು ಅನೇಕ ವಿಷಯಗಳಲ್ಲಿ ಮನಸ್ಸಿನಲ್ಲಿ ಮುರಿದು ಹೋಗಿರ್ತಾರೆ. ಅಂದರೆ ಯಾವ ರೀತಿ ಎಂಬುದು ನೋಡೋದಾದರೆ, ಒಂದು ಚೆನ್ನಾಗಿರೋ ಮನೇನ ಅದಕ್ಕೆ ಬಣ್ಣ ಹಚ್ಬೋದು, ಎಲ್ಲ ಮಾಡ್ಬೋದು. ಆದರೆ ಒಂದು ಮುರಿದೋಗಿರೋ ಮನೆಗೆ ನಾವು ನೋಡೋದಾದರೆ ಅದಕ್ಕೆ ಬಣ್ಣ ಹಚ್ಚೋಕ್ಕಾಗೋದಿಲ್ಲ. ಅದನ್ನು ಸರಿಪಡಿಸ್ಬೇಕು, ಆ ಮನೇನ ಆಲ್ಟ್ರೇಷನ್ ಮಾಡಬೇಕು, ಹೌದಲ್ವಾ? ಅದೇ ರೀತಿ ಮನುಷ್ಯನ ಜೀವಿತವು ಒಂದು ಕಷ್ಟಕರವಾಗಿ ಮುರಿದ ಮನಸ್ಸುಳ್ಳವರಾಗಿರುವಾಗ ಮನುಷ್ಯನು ಅದಕ್ಕೆ ಸಹಾಯ ಮಾಡೋದಿಲ್ಲ. ಆದರೆ ದೇವರ ವಚನಗಳು ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆಗಳು 34:18, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾರಂತೆ. ಹೌದು ಪ್ರಿಯರೇ, ಕುಗ್ಗಿ ಹೋಗಿದ್ದೀರಾ? ಜೀವನವು ಇಷ್ಟೇ ಎಂಬುದಾಗಿ ಜೀವನವೆಲ್ಲ ಮುರಿದು ಹೋಗಿದೆ. ನನ್ನ ಲೈಫ್ ಇಷ್ಟೇ, ನಾನಿನ್ನು ಈ ಕಷ್ಟದಿಂದ ಆಚೆ ಬರೋದೇ ಇಲ್ಲ, ನನ್ನ ಮನಸ್ಸನ್ನ ನೋವು ಯಾರು ಅರ್ಥ ಮಾಡ್ಕೊತಾ ಇಲ್ಲ, ನಾನು ಒಬ್ಬಂಟಿಗಳಾದೆ ಎಂಬುದಾಗಿ ಯಾರೆಲ್ಲ ಅನ್ಕೊತಾ ಇದ್ದೀರೋ ಅಂಥವ್ರಿಗೆ ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀವು ಮುರಿದು ಹೋದಂಥ ಮನಸ್ಸು, ನೀವು ಕುಗ್ಗಿ ಹೋದಂಥ ನಿಮ್ಮ ಹೃದಯವನ್ನು ದೇವರು ನೋಡ್ತಾ ಇದ್ದಾರೆ. ನಾನು ನಿಮಗೆ ನೆರವಾಗ್ತಾ ಇದ್ದೇನೆ. ನಿಮ್ಮ ಹೃದಯದ ಭಾರಗಳನ್ನು, ನಿಮ್ಮ ಹೃದಯದ ಗಾಯಗಳನ್ನು ನಾನು ಕಟ್ಟುತ್ತೇನೆ. ಈಗೋ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ ಎಂಬುದು ದೇವರೇ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ನಾವು ನೋಡೋದಾದ್ರೆ ದೇವರ ಪ್ರೀತಿಯು ಅದು ಅಪಾರವಾದದ್ದು. ಯೆರೆಮೀಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ಶಾಶ್ವತವಾದ ಪ್ರೀತಿಯಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ. ಹೌದು, ದೇವರು ಹೇಳ್ತಾ ಇದ್ದಾರೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ನೀವು ಕುಗ್ಗಿ ಹೋಗಿದ್ರೆ ದೇವರೇ ನಿಮಗೆ ಸಹಾಯ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ. ಹೌದು ಪ್ರಿಯರೇ, ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು.